ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ಮಾಜಿ ಪ್ರಧಾನಿಯ ಮೊಮ್ಮಗ, ಕೇಂದ್ರ ಮಂತ್ರಿಯ ಅಣ್ಣನ ಮಗ ಶಿಕ್ಷೆ ಗುರಿಯಾಗಿರೋದು ನಮ್ಮ ದೇಶದ ನ್ಯಾಯಾಂಗದ ಸ್ವಾಯತ್ತತೆಗೊಂದು ಉದಾಹರಣೆಯಾಗಿದೆಯಾ? ಮುಚ್ಚಿಯೇ ಹೋಗಬಹುದು ಅಂತ ಅನೇಕರು ಅಂದ್ಕೊಂಡಿದ್ದಂತಹ ಪ್ರಕರಣವನ್ನ ಭೇದಿಸೋದಕ್ಕೆ ವಿಧಿವಿಜ್ಞಾನ ಮತ್ತೆ ಅಂತಾರಾಷ್ಟ್ರೀಯ ತನಿಖಾ ತಂತ್ರಗಳು ನೆರವಾದದ್ದು ಹೇಗೆ? ದೇಶದಲ್ಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ವಿಷಯದಲ್ಲಿ ಪ್ರಜ್ವಲ್ ರೇವಣ್ಣ ತೀರ್ಪು ಒಂದು ಮಹತ್ವದ ತಿರುವಾಗುತ್ತಾ? ರಾಜಕೀಯ ಒತ್ತಡಗಳ ಹೊರತಾಗಿಯೂ SIT ದೃಢವಾಗಿ ನಿಂತು ಸಂತ್ರಸ್ತೆಗೆ ನ್ಯಾಯ ಒದಗಿಸಿದ ಹೇಗೆ? ಈ ಮಹತ್ವದ ತೀರ್ಪು ಇತರ ಸಂತ್ರಸ್ತೆಯರು ಮುಂದೆ ಬಂದು ದೂರು ಕೊಡೋದಕ್ಕೆ ಧೈರ್ಯವನ್ನು ನೀಡಬಲ್ಲದ? ಸರ್ಕಾರ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ರೆ ಎಂಥ ಪ್ರಭಾವಿ ಅಪರಾಧಿಗಳನ್ನು ಕೂಡ ಶಿಕ್ಷಿಸಬಹುದು ಅನ್ನೋದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಾಬೀತಾಗಿದೆಯಾ? ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಹಗರಣದ ತೀರ್ಪು ದೇಶಾದ್ಯಂತ ದೊಡ್ಡ ಚರ್ಚೆ ಕಾರಣ ಆಗಿರುವಾಗ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.